ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಎಸ್ಕಾರ್ಟ್ಸ್ ಬಗ್ಗೆ ಮಾತಾಡಿಕೊಂಡ್ರೆ ಸ್ಟಾಕ್ ನಿಯರ್ ಟು 8% ಬೆಳೆದಿದೆ ಅಲ್ವಾ. ಎಸ್ಕಾರ್ಟ್ಸ್ ಅವರು ಮಿಡ್ ಟರ್ಮ್ ಬಿಸ್ನೆಸ್ ಪ್ಲಾನ್ ರಿಲೇಟೆಡ್ ಆಗಿ ಅಪ್ಡೇಟ್ನ ಶೇರ್ ಮಾಡಿದ್ದಾರೆ. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪ ಹುಷಾರಾಗಿ ಗಮನಿಸಿ. ಇವರು ವೆರಿ ಅಗ್ರೆಸಿವ್ ಗೈಡೆನ್ಸ್ನ ಕೊಡ್ತಿದ್ದಾರೆ. ಇವರು ಅಪ್ಕಮಿಂಗ್ ಟೈಮ್ಸಲ್ಲಿ ಒಂದು ದೊಡ್ಡ ಮೊತ್ತದಲ್ಲಿ ಗ್ರೋ ಆಗ್ತೀವಿ ಅನ್ನೋ ಥರ ಇವರು ಕೊಡ್ತಿರುವಂಥ ಡೇಟಾ ಪಾಯಿಂಟ್ಸ್ನ ಗಮನಿಸಿದ್ರೆ ಪ್ರೆಸೆಂಟ್ ಇವ್ರಿಗಿರುವಂಥ ರೆವಿನ್ಯೂಸು ಲೈಕ್ FY22ನಲ್ಲಿ ಇವ್ರಿಗಿರೋ ರೆವಿನ್ಯೂಸ್ ಎಷ್ಟಿರತ್ತಲ್ವಾ, ಅದು FY28 ಟೈಮ್ಗೆ 2.5 ಟೈಮ್ಸ್ ಹತ್ರ ಗ್ರೋ ಆಗುತ್ತೆ ಅನ್ನೋ ಥರ ಹೇಳ್ತಿದ್ದಾರೆ. ಮೀನ್ಸ್ ಇಲ್ಲಿಂದ ನೆಕ್ಸ್ಟ್ 6 years ಅಲ್ಲಿ ಎಸ್ಕಾರ್ಟ್ಸ್ ರೆವಿನ್ಯೂಸು 2.5 ಟೈಮ್ಸ್ ಹತ್ರ ಗ್ರೋ ಆಗುತ್ತೆ ಅನ್ನೋ ಥರ ಎಬಿಟಾ ಮಾರ್ಜಿನ್ಸ್ ರಿಲೇಟೆಡ್ ಆಗಿನೂ ಸಿಗ್ನಿಫಿಕೆಂಟ್ ಗ್ರೋತ್ ಲೈಕ್ ಪ್ರೆಸೆಂಟ್ ಇರೋಂಥ 10.8% ಅರೌಂಡ್ನಿಂದ ಮಿಡ್ ಟೀನ್ಸ್ ಗ್ರೋತ್ ಹತ್ರ ಹೋಗುತ್ತೆ ಅನ್ನೋ ಥರ ಪ್ರೆಸೆಂಟ್ ಇರೋಂಥ ಎಕ್ಸ್ಪೋರ್ಟ್ ಮಾರ್ಕೆಟ್ ಇಂಡಿಯನ್ ಎಕ್ಸ್ಪೋರ್ಟ್ ಟ್ರ್ಯಾಕ್ಟರ್ ಮಾರ್ಕೆಟ್ ಇಂದ ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ಕೌಂಟ್ ಮಾಡ್ಕೊಂತ ಹೋದ್ರೆ ಇವರೊಂದು ಡಾಮಿನೆಂಟ್ ಪ್ಲೇಯರ್ ಆಗಿ ಮೀನ್ಸ್ ಒಂದು ನಂಬರ್ 1 ಪ್ಲೇಯರ್ ಆಗಿ ಟ್ರ್ಯಾಕ್ಟರ್ ಎಕ್ಸ್ಪೋರ್ಟ್ ಮಾರ್ಕೆಟ್ ಇಂಡಿಯಾ ಇಂದ ಎಕ್ಸ್ಪೋರ್ಟ್ ಆಗ್ತಿರುವಂತ ಮಾರ್ಕೆಟ್ ರಿಲೇಟೆಡ್ ಆಗಿ ಪ್ಲೇ ಮಾಡ್ತೀವಿ ಅನ್ನೋ ತರ ಇವನ್ ಡೊಮೆಸ್ಟಿಕ್ ಆಗಿನೂ ಪ್ರೆಸೆಂಟ್ ಇರುವಂತ ಮಾರ್ಕೆಟ್ ಶೇರ್ ಇಂದ ನೆಕ್ಸ್ಟ್ 5 to 6 years ನಲ್ಲಿ ಒಂದು ಚಾಲೆಂಜಿಂಗ್ ಪ್ಲೇಯರ್ ಆಗಿ ಒಂದು ಟಾಪ್ ಪ್ಲೇಯರ್ ಆಗಿ ಎವಾಲ್ವ್ ಆಗ್ತೀವಿ ಅನ್ನೋ ಥರ ಕಾನ್ಫಿಡೆಂಟ್ ಕಾಮೆಂಟ್ರಿನ ಮ್ಯಾನೇಜ್ಮೆಂಟ್ ಇಂದ ಬರ್ತಾ ಇರೋದು ಸ್ಟಾಕ್ ಇವತ್ತು ಇಷ್ಟೊಂದು ಮೂವ್ ಆಗೋದಕ್ಕೆ ಹೆಲ್ಪ್ ಆಗಿದೆ. ಇಷ್ಟಕ್ಕೂ ಇವರು ಇಷ್ಟೊಂದು ಅಗ್ರೆಸಿವ್ ಕಮೆಂಟ್ ಮಾಡ್ತಿದ್ದಾರೆ ಅಂದರೆ ಇವರ ಕಾನ್ಫಿಡೆನ್ಸ್ ಏನಂದರೆ ಇವರು ಪ್ರೆಸೆಂಟ್ ಇರುವಂಥ ಕೆಪಾಸಿಟಿನ ಜಾಸ್ತಿ ಮಾಡಬೇಕಂತ ಅನ್ಕೊಂತಿದ್ದಾರೆ. ಪ್ರೆಸೆಂಟು ಆಲ್ಮೋಸ್ಟ್ ಇವರ ಕೆಪಾಸಿಟಿ 1,70,000 ಹತ್ರ ಟ್ರ್ಯಾಕ್ಟರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇದ್ದರೆ ಅದನ್ನ ಜಾಸ್ತಿ ಮಾಡ್ತಾ 3 lakh ಟ್ರ್ಯಾಕ್ಟರ್ಸ್ ಹತ್ರ ತಯಾರು ಮಾಡಬೇಕಾಗಿರೋಂಥ ಕೆಪಾಸಿಟಿನ ಜಾಸ್ತಿ ಮಾಡಿ ಇವರ ಬಿಸ್ನೆಸ್ನ ಗ್ರೋ ಮಾಡ್ಕೊಂತೀವಿ ಅನ್ನೋ ಥರ ಕೊಟ್ಟಿರೋಂಥ ಅಪ್ಡೇಟ್ ಇಂದಾನೆ ಸ್ಟಾಕ್ ಇವತ್ತು ಇಷ್ಟೊಂದು ಮೂವ್ ಆಗಿದೆ. ಇದೇ ಥರ ಸೇಮ್ ಲೈನಲ್ಲೇ ಸ್ಕಿಪ್ಪರ್ ಲಿಮಿಟೆಡ್ ಅವರನ್ನು ತುಂಬ ಟೈಮ್ ಬ್ಯಾಕಿಂದ ಅನಲಿಸ್ಟ್ ಕಾನ್ ಕಾಲ್ನಲ್ಲಿ ಕಂಡಕ್ಟ್ ಮಾಡಿ ಅಂಡ್ ಆ ಟ್ರಾನ್ಸ್ಕ್ರಿಪ್ಟ್ನು ಇವರು ಎಕ್ಸ್ಚೇಂಜಸ್ನಲ್ಲಿ ಅಪ್ಡೇಟ್ ಮಾಡ್ತಿರೋ ಕಾರಣವಾಗಿ ಓವರಾಲ್ ಆಗಿ ಇವರು ಬಿಸ್ನೆಸ್ ರಿಲೇಟೆಡ್ ಆಗಿ ಔಟ್ಲುಕ್ ಅಂಡ್ ಅಪ್ಕಮಿಂಗ್ ಟೈಮ್ಸಲ್ಲಿ ಬೆಟ್ರಾಗಿ ಗ್ರೋತ್ ಆಗುತ್ತೆ ಅನ್ನೋಂಥ ಗೈಡೆನ್ಸ್ನ ಅಂಡ್ ಕಾನ್ಫಿಡೆನ್ಸ್ನ ಇನ್ವೆಸ್ಟರ್ಸ್ಗೆ ಪ್ರೊವೈಡ್ ಮಾಡಿರೋ ಕಾರಣವಾಗಿ ಇವತ್ತು ಓಪನಿಂಗಿಂದಾನೆ ಸ್ಟಾಕ್ ಅಪ್ಸೈಡ್ಗೆ ಮೂವ್ ಆಗಿ 20% ಅಪ್ಪರ್ ಸರ್ಕ್ಯೂಟ್ನಲ್ಲಿ ಲಾಕ್ ಆಗಿದೆ. ಪರ್ಟಿಕ್ಯುಲರ್ಲಿ ಇವರ ರೆವೆನ್ಯೂ ಅಂಡ್ ಎಕ್ಸ್ಪೋರ್ಟ್ ರಿಲೇಟೆಡ್ ಆಗಿ ಸಿಗ್ನಿಫಿಕೆಂಟ್ ಗ್ರೋತ್ನ ಇವರು ಪ್ರೊಜೆಕ್ಟ್ ಮಾಡ್ತಿರೋ ಕಾರಣವಾಗಿ ಸ್ಟಾಕ್ ಇವತ್ತು ಇಷ್ಟೊಂದು ಮೂವ್ ಆಗೋದಕ್ಕೆ ಬ್ಯಾಕ್ ಇರುವಂಥ ರೀಸನ್. ಫ್ರೆಂಡ್ಸ್, ಡಿಸೆಂಬರ್ 18th ಸೆನ್ಸೆಕ್ಸ್ ಅಲ್ಲಿ ಟಾಟಾ ಮೋಟಾರ್ಸ್ ಎಂಟರ್ ಆಗ್ತಿದೆ. ಅಂದರೆ ಒಬ್ಬರು ಎಂಟರ್ ಆಗ್ತಿದ್ದಾರೆ ಅಂದರೆ ಸೆನ್ಸೆಕ್ಸ್ನಲ್ಲಿ ಇನ್ನೊಬ್ಬರು ಎಕ್ಸಿಟ್ ಆಗಬೇಕಲ್ವಾ. ಆ ಥರ ನೋಡಿದ್ರೆ ಡಾಕ್ಟರ್ ರೆಡ್ಡಿಸ್ ಅವರು ಸೆನ್ಸೆಕ್ಸ್ ಇಂದ ಎಕ್ಸಿಟ್ ಆಗ್ತಿದ್ದಾರೆ. ಆಕ್ಚುಲಿ ಈ ಥರ ಎಕ್ಸಿಟ್ ಆಗ್ತಿರೋ ಕಾರಣವಾಗಿ ಡಾಕ್ಟರ್ ರೆಡ್ಡಿಸ್ ಇಂದ $112 billion ಹತ್ರ ಫಂಡ್ಸ್ ಔಟ್ಫ್ಲೋ ಆಗುತ್ತೆ. ಅಂಡ್ ಟಾಟಾ ಮೋಟಾರ್ಸ್ ಸೆನ್ಸೆಕ್ಸ್ ಅಲ್ಲಿ ಒಂದು ಎಂಟರ್ ಆಗ್ತಿರೋ ಕಾರಣವಾಗಿ $150 million ಹತ್ರ ಫಂಡ್ಸ್ ಇನ್ಫ್ಲೋ ಆಗುತ್ತೆ ಅನ್ನೋ ಥರ ಮಾರ್ಕೆಟ್ ಡೇಟಾ ಪ್ರಕಾರ ಅರ್ಥ ಆಗುತ್ತೆ. ಇದು ನಮಗೆ ಡಿಸೆಂಬರ್ 18th ಎಫೆಕ್ಟ್ ಆಗುತ್ತೆ. ನೆಕ್ಸ್ಟು ಕಾಬ್ರಾ ಎಕ್ಸ್ಟ್ರೂಷನ್ ಟೆಕ್ನಿಕ್ ಲಿಮಿಟೆಡ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ತುಂಬಾ ಟೈಮ್ ಬ್ಯಾಕ್ ಎಕ್ಸ್ಟ್ರಕ್ಷನ್ ಬಿಸ್ನೆಸ್ ಇಂದ ಕೋರ್ ಬಿಸ್ನೆಸ್ ಇಂದ ಎಲೆಕ್ಟ್ರಿಕ್ ವೆಹಿಕಲ್ ರಿಲೇಟೆಡ್ ಆಗಿ ಬ್ಯಾಟ್ರೀಸ್ ತಯಾರು ಮಾಡುವಂಥ ಡಿವಿಷನ್ ಆಗಿರುವಂಥ ಬ್ಯಾಟ್ರಿಕ್ಸ್ ಡಿವಿಷನ್ ಕಡೆ ಜಾಸ್ತಿ ಕೆಪಾಸಿಟಿ ಎಕ್ಸ್ಪೆನ್ಷನ್ ಆದ್ರೂ ಜಾಸ್ತಿ ಹಣ ಸ್ಪೆಂಡ್ ಮಾಡ್ತಾ ಅಲ್ಲಿ ಬಿಸ್ನೆಸ್ ನ ಗ್ರೋತ್ ಮಾಡೋ ಪ್ರಯತ್ನ ಮಾಡ್ತಾ ಬಂದಿದ್ದಾರಲ್ವಾ. ರೀಸೆಂಟ್ ಕ್ವಾರ್ಟರ್ ನಲ್ಲೂ ಇವರ ಕೋರ್ ಬಿಸ್ನೆಸ್ ಅಂದ್ರೂ ಬ್ಯಾಟ್ರಿಕ್ಸ್ ಬಿಸ್ನೆಸ್ ಕ್ರಾಸ್ ಮಾಡ್ತಾ ಹೈ ಪ್ರಾಫಿಟಬಿಲಿಟಿ ಬಿಸ್ನೆಸ್ ಆಗಿ ಎವಾಲ್ವ್ ಆಗಿದೆ. ಇದೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಇವರಿಗೆ ಇಂಪಾರ್ಟೆಂಟ್ ಆರ್ಡರ್ ಬ್ಯಾಟ್ರಿಕ್ಸ್ ಡಿವಿಷನ್ಗೆ ಬಂದಿದೆ. ಹೀರೋ ಎಲೆಕ್ಟ್ರಿಕ್ ಅವ್ರ ಜೊತೆ ಬ್ಯಾಟ್ರಿಕ್ಸ್ ಅವರು ಮೀನ್ಸ್ ಇವರ ರಿಲೇಟೆಡ್ ಆಗಿ ಬ್ಯಾಟ್ರೀಸ್ ತಯಾರು ಮಾಡುವಂಥ ಡಿವಿಷನ್ ಇದೆ ಅಲ್ವಾ, ಅವರೊಂದು ಒಪ್ಪಂದ ಮಾಡ್ಕೊಂಡಿರೋ ಥರ ಅದರಲ್ಲಿ ಭಾಗವಾಗಿ ಹೀರೋ ಎಲೆಕ್ಟ್ರಿಕ್ ಅವರಿಗೆ ಬೇಕಾಗಿರುವಂಥ 2 wheelers ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರೀಸ್ನ ಇವರು ತಯಾರು ಮಾಡ್ತಿರೋ ಥರ ಅಂಡ್ ಆಲ್ಮೋಸ್ಟ್ 3 lakhs ಬ್ಯಾಟ್ರೀಸ್ ಹತ್ರ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ನಲ್ಲಿ ಸಪ್ಲೈ ಮಾಡ್ತಿರೋ ಥರ ಈ ಅಪ್ಡೇಟ್ ಇಂದಾನೆ ಸ್ಟಾಕ್ ಇವತ್ತು ಓಪನಿಂಗ್ ಇಂದಾನೆ ಅಪ್ಸೈಡ್ಗೆ ಮೂವ್ ಆಗ್ತಾ 20% ಅಪ್ಸೈಡ್ನಲ್ಲಿ ಲಾಕ್ ಆಗೋಗಿದೆ. ನೆಕ್ಸ್ಟು IEX ಬಗ್ಗೆ ಮಾತಾಡ್ಕೊಳ್ಳೋಣ. IEX ಸ್ಟಾಕ್ ಇವತ್ತು 5% ಮೂವ್ ಆಗಿದೆ ಅಲ್ವಾ. ಇದರ ಬ್ಯಾಕ್ ಇರುವಂಥ ರೀಸನ್ ಇವರ ಬೋರ್ಡು November 25th ಮೀಟ್ ಆಗಿ ಬೈಬ್ಯಾಕ್ ರಿಲೇಟೆಡ್ ಆಗಿ ಡಿಸಿಷನ್ ತಗೊಂತೀವಿ ಅನ್ನೋ ಥರ ಹೇಳಿದ್ದಾರೆ. ಸೊ ಸ್ಟಾಕ್ ತುಂಬ ಟೈಮ್ ಬ್ಯಾಕಿಂದ ಫಾಲ್ ಆಗ್ತಾ ಇರೋ ಕಾರಣವಾಗಿ ಮೇ ಬಿ ಕಂಪನಿ ಇದೊಂದು ಅಟ್ರಾಕ್ಟಿವ್ ಪ್ರೈಸ್ ಅಂತ ಅನಿಸಿ ಬೈಬ್ಯಾಕ್ ಮಾಡಬೇಕಂತ ಅನ್ಕೊತಿದ್ದಾರಾ ಅಥವಾ ಪ್ರೈಸ್ ಫಾಲ್ನ ಅಡ್ಡಿಪಡಿಸೋದಕ್ಕೆ ಬೈಬ್ಯಾಕ್ ಮಾಡ್ತಿದ್ದಾರೆ ಅಂತ ಅನ್ಕೋಬೇಕಾ. ಫೈನಲಿ ಬೈಬ್ಯಾಕ್ ಪ್ಲಾನ್ಸ್ ಅಂತೂ ತಗೊಂಡ್ಬಂದಿದ್ದಾರೆ. ಇವರ ಹತ್ರ ಕರೆಂಟ್ ಕ್ಯಾಶ್ ಬುಕ್ಸ್ ಅಲ್ಲಿ ಆಲ್ಮೋಸ್ಟ್ 1000 crores ಹತ್ರ ಇದೆ. ಕಂಪ್ಲೀಟ್ ಆಗಿ ಕ್ಯಾಶ್ ಅಲ್ಲಿ ಇಲ್ಲ, 500 crores ಅರೌಂಡ್ ಹತ್ರ ಕ್ಯಾಶ್ ಇದೆ. ರೆಸ್ಟ್ ಆಫ್ ದಿ 500 crores ಅರೌಂಡ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಇದೆ. ಅದರಿಂದ ಈಗ ಇವರು ಅನ್ಕೊಂಡ್ರು ಬೈಬ್ಯಾಕ್ನ ಮ್ಯಾಕ್ಸಿಮಮ್ 1000 crores ವ್ಯಾಲ್ಯೂ ಆಗುವಂತ ಬೈಬ್ಯಾಕ್ನ ಆಫರ್ ಮಾಡಬಹುದು. ಅಂಡ್ ಮಾರ್ಕೆಟ್ ಕ್ಯಾಪಿಟಲ್ 13,000 crores ಹತ್ರ ಇರೋ ಕಾರಣವಾಗಿ ಒಂದು ಬಿಗ್ ಬೈಬ್ಯಾಕ್ ನಂತೂ IEX ಅವರು ಅನೌನ್ಸ್ ಮಾಡೋ ಪಾಸಿಬಿಲಿಟಿ ಕಮ್ಮಿ ಇದೆ. ಬಟ್ ಎನಿವೇ ಸ್ಟಾಕ್ ಪ್ರೈಸ್ ರಿಲೇಟೆಡ್ ಆಗಿ ರೀಸೆಂಟ್ ಟೈಮ್ಸ್ ಅಲ್ಲಿ ಬರ್ತಿರುವಂಥ ಫಾಲ್ ಲೈಕ್ ಹೊಸ ಎಕ್ಸ್ಚೇಂಜಸ್ ಮಾರ್ಕೆಟಲ್ಲಿ ಬಂದು ಕಾಂಪಿಟೇಷನ್ ಇವ್ರಿಗೆ ಕೊಡ್ತಿದೆ ಅಲ್ವಾ.
ಅಂಡ್ ರೆಗ್ಯುಲೇಟರ್ಸ್ ವಿಧಿಸಿರುವಂಥ ಪ್ರೈಸಿಂಗ್ ಕ್ಯಾಪ್ ಮೆಕ್ಯಾನಿಸಮ್ ಮೂಲಕ ಡಿಸೆಂಬರ್ವರೆಗೂ ಕಂಟಿನ್ಯೂ ಆಗತ್ತಲ್ವಾ ಪ್ರೈಸಿಂಗ್ ಕ್ಯಾಪ್. ಇದೇ ಕಾರಣವಾಗ್ಲೂ ಸೆಲ್ಲರ್ ಸ್ವಲ್ಪ ದೂರ ಇರ್ತಿರೋ ಕಾರಣವಾಗಿ ವ್ಯಾಲ್ಯೂಮ್ಸ್ ಡಿಕ್ಲೈನ್ ಆಗ್ತಿದೆ. ನೆಗೆಟಿವ್ ಅನ್ಸರ್ಟನಿಟಿ ಸ್ಟಾಕ್ ರಿಲೇಟೆಡ್ ಆಗಿ ಪ್ಲೇ ಆಗ್ತಾ ಬಂದಿದೆ ಅಲ್ವಾ. ಆ ನೆಗೆಟಿವ್ ಸೆಂಟಿಮೆಂಟ್ ನ ಈಗ ಬರ್ತಿರುವಂತ ಈ ಬೈಬ್ಯಾಕ್ ಅಪ್ಡೇಟ್ ಇವತ್ತಿಗಂತೂ ಪಾಸ್ ಮಾಡಿ ನಿಯರ್ಲಿ 5% ವರೆಗೂ ಸ್ಟಾಕ್ ನಂತೂ ಮೂವ್ ಮಾಡಿದೆ ಅಂತ ಅನ್ಕೋಬೇಕು. ಇದೆಲ್ಲ ಬೈಬ್ಯಾಕ್ ಅನ್ನೋದು ಟೆಂಪರವರಿ, ಲೈಕ್ ಅದು ನಿಯರ್ ಟರ್ಮ್ ಅಲ್ಲಿ ಮತ್ತೆ ಫೇಡ್ ಔಟ್ ಆಗುತ್ತೆ. ಬಟ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ನ ನಾವು ಗಮನಿಸಬೇಕು. IEX ನಲ್ಲಿ ಇನ್ವೆಸ್ಟ್ ಮಾಡಿರೋರು ಫಸ್ಟ್ ಲಾಂಗ್ ಡ್ಯೂರೇಷನ್ ಕಾಂಟ್ರಾಕ್ಟ್ಸ್ ನ ಇವರು ತಗೊಂಡ್ ಬರೋಕ್ ಆಗ್ತಾ ಇದ್ರೆ ಪ್ರೆಸೆಂಟ್ ಇರೋಂಥ ಸೇಮ್ ಪ್ಲೇಯರ್ಸ್ ಇಂದಾನೆ ಇನ್ನೂ ವ್ಯಾಲ್ಯೂಮ್ಸ್ ಜಾಸ್ತಿ ಮಾಡ್ಕೊಳ್ಳೋ ಆಪರ್ಚುನಿಟಿ IEX ಅವ್ರಿಗೆ ಇರುತ್ತೆ. ಸೊ ವ್ಯಾಲ್ಯೂಮ್ಸ್ ರಿಲೇಟೆಡ್ ಆಗಿರೋಂಥ ಇಶ್ಯೂನ IEX ಅವ್ರಿಗೆ ಅದು ಅಡ್ರೆಸ್ ಮಾಡ್ತಿರೋ ಥರ ಆಗತ್ತೆ. ಅಂಡ್ ಈ ಕಾನ್ಫಿಡೆನ್ಸ್ ಇಂದಾನೆ ಮ್ಯಾನೇಜ್ಮೆಂಟು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ವ್ಯಾಲ್ಯೂಮ್ಸ್ ಜಾಸ್ತಿ ಆಗತ್ತೆ ಅನ್ನೋ ಕಮೆಂಟ್ರಿನೂ ರೀಸೆಂಟ್ ಟೈಮ್ಸ್ ಅಲ್ಲಿ ಮಾಡ್ತಾ ಬಂದಿದ್ದಾರೆ. ಅಂಡ್ ಇನ್ನೊಂದು, ಯೂಶುವಲ್ ಆಗಿ IEX ಅಂದ್ರೆ ಓನ್ಲಿ IEX ಅಂತಾನೆ ಅನ್ಕೊಂತಾ ಇರ್ತಾರೆ. ಆದರೆ ಇವರಿಗೆ IGXನೂ ಇದೆ. ಅದರ ರಿಲೇಟೆಡ್ ಆಗಿನೂ ರೀಸೆಂಟ್ ಟೈಮ್ಸ್ ಅಲ್ಲಿ ಬೆಟರ್ ಡೇಟಾ ಅನ್ನೋರು ಕಾಣಿಸ್ತಾ ಇರೋ ಕಾರಣವಾಗಿ ಅಲ್ಲೂ ಇನ್ನೂ ಬಿಸ್ನೆಸ್ ಪಿಕಪ್ ಆಗ್ತಾ ಇದ್ರೆ ಅದೂ IEX ವ್ಯಾಲ್ಯೂಯೇಷನ್ ಅಲ್ಲಿ ಇನ್ಕ್ಲೂಡ್ ಆಗ್ತಾ ಇರತ್ತಲ್ವಾ. ಸೊ ಸ್ಟಾಕ್ ಪ್ರೈಸ್ ನಲ್ಲಿ ಅದು ಸ್ಟೆಬಿಲೈಸ್ ಮಾಡತ್ತನ್ನ ವಿಷಯನೂ ನಾವು ಜ್ಞಾಪಕ ಇಟ್ಕೋಬೇಕು. ಓವರ್ ಆಲ್ ಮಾರ್ಕೆಟ್ ನವೆಂಬರ್ 25ನ ಇವರು ಪ್ರಕಟಣೆ ಮಾಡುವಂತ ಬೈಬ್ಯಾಕ್ ಸೈಜು ಮತ್ತು ಅದನ್ನ ಓಪನ್ ಮಾರ್ಕೆಟ್ ಮೂಲಕನ ಅಥವಾ ಟೆಂಡರ್ ರೂಟ್ ನಲ್ಲಿ ಯಾವ ಪ್ರೈಸ್ ನಲ್ಲಿ ಬೈಬ್ಯಾಕ್ ಮಾಡ್ಬೇಕಂತ ಅನ್ಕೊಂತಿದಾರನೋ ಡೀಟೇಲ್ಸ್ಗೋಸ್ಕರ ಅಂತೂ ವೆಯ್ಟ್ ಮಾಡ್ತಿದೆ. ನೆಕ್ಸ್ಟ್ ITC ಮ್ಯಾನೇಜ್ಮೆಂಟು ಇವರ FMCG ಬಿಸ್ನೆಸ್ ರಿಲೇಟೆಡ್ ಆಗಿ ಸ್ವಲ್ಪ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಮಾಡ್ತಿದ್ದಾರೆ. ಸ್ಮಾಲರ್ ಟೌನ್ಸ್ ಅಲ್ಲಿ ಇವರ ಗ್ರೋತು FMCG ಗ್ರೋತ್ ಅನ್ನೋದು ಇವ್ರು ಅನ್ಕೊಂಡಿರೋಕಂದ್ರೆ ಡಬಲ್ ಪೇಸಲ್ಲಿ ರನ್ ಆಗ್ತಿರೋ ಥರ, ಮೀನ್ಸ್ ಅವ್ರು ಅನ್ಕೊಂಡಿರೋಕಂದ್ರೂ ಬೆಟರ್ ಆಗಿದೆ ಅನ್ನೋ ಥರ. ಆದರೆ ರೂರಲ್ ಮಾರ್ಕೆಟ್ನಲ್ಲಿ FY23 ಲಾಸ್ಟ್ ಮೀನ್ಸ್ Q4ನಲ್ಲಿ ಓವರ್ ಆಲ್ ಡಿಮ್ಯಾಂಡ್ ಅಂತೂ ಇಂಪ್ರೂವ್ಮೆಂಟ್ ಇರುತ್ತೆ ಅನ್ನೋ ಥರ. ಬಿಕಾಸ್ ಅಲ್ಲಿ ಹಾರ್ವೆಸ್ಟಿಂಗ್ ಒನ್ಸು ಕಂಪ್ಲೀಟ್ ಆಗೋದ್ಮೇಲೆ ಫಾರ್ಮರ್ಸ್ಗೆ ಹಣ ಸಿಗತ್ತಲ್ವಾ. ಅದರಿಂದ ಆ ಟೈಮಲ್ಲಿ ಅವರು ಸ್ಪೆಂಡಿಂಗ್ ಪವರ್ ಜಾಸ್ತಿ ಆಗತ್ತಲ್ವಾ. ಅದರಿಂದ Q4 FY23ನಲ್ಲಿ ರೂರಲ್ ಮಾರ್ಕೆಟ್ ಡಿಮ್ಯಾಂಡ್ ಜಾಸ್ತಿ ಆಗತ್ತೆ ಅನ್ನೋ ಥರ ಇವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅಂಡ್ ಓವರ್ ಆಲ್ FMCG ಮಾರ್ಕೆಟ್ K-ಶೇಪ್ ರಿಕವರಿನಲ್ಲಿ ಇರೋ ಥರ ಮೆನ್ಷನ್ ಮಾಡ್ತಿದ್ದಾರೆ. K-ಶೇಪ್ ರಿಕವರಿ ಅಂದ್ರೆ ಒಂದು ಅನ್ಸರ್ಟನಿಟಿ ಲೈಕ್ ರಿಸೆಷನ್ ಆ ಥರ ಪೀರಿಯಡ್ ಆದ್ಮೇಲೆ ಬರ್ತಿರೋಂಥ ರಿಕವರಿನಲ್ಲಿ ಒಂದು ಸೆಗ್ಮೆಂಟ್ ಚೆನ್ನಾಗಿ ಗ್ರೋತ್ ಆಗತ್ತೆ, ಫಾಸ್ಟ್ ಆಗಿ ಗ್ರೋತ್ ಆಗತ್ತೆ, ಇನ್ನೊಂದೇಮೋ ಸ್ಲೋ ಆಗಿ ಗ್ರೋತ್ ಆಗತ್ತೆ. ಸೊ ಇವರು ಹೇಳ್ಬೇಕಂತ ಅನ್ಕೊಂತಿರೋದು ಸ್ಮಾಲರ್ ಟೌನ್ಸ್ ಅಲ್ಲಿ ಬೆಟರ್ ಗ್ರೋತ್ ಇರುತ್ತೆ, ಆದರೆ ರೂರಲ್ ಸೆಗ್ಮೆಂಟ್ ಅಲ್ಲಿ ಸ್ವಲ್ಪ ಸ್ಲೋ ಆಗುತ್ತೆ ಅನ್ನೋ ಥರ. Q4 24ನಲ್ಲಿ ಬೆಟರ್ ಗ್ರೋತ್ ಬರುತ್ತೆ ಅನ್ನೋ ಥರ ITC ಮ್ಯಾನೇಜ್ಮೆಂಟು FMCG ರಿಲೇಟೆಡ್ ಆಗಿ ಹೇಳಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ. ನೆಕ್ಸ್ಟ್ ಆರ್ತಿ ಇಂಡಸ್ಟ್ರೀಸ್ ಹಾಗೆ ದೀಪಕ್ ಫರ್ಟಿಲೈಸರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವೆರಡೂ ಸ್ಟಾಕ್ ಪಾಸಿಟಿವ್ ಆಗಿ, ಪರ್ಟಿಕ್ಯುಲರ್ಲಿ ದೀಪಕ್ ಫರ್ಟಿಲೈಸರ್ಸ್ 8% ಹತ್ರ ಮೂವ್ ಆಗಿದೆ, ಡೇ ಹೈಸ್ ಹತ್ರ ಕ್ಲೋಸ್ ಆಗಿದೆ. ಏನಕ್ಕೆ ಸ್ಟಾಕ್ ಇಷ್ಟೊಂದು ರ್ಯಾಲಿ ಆಗಿದೆ ಅಂದರೆ ಆರ್ತಿ ಇಂಡಸ್ಟ್ರೀಸ್ ಅವರಿಗೆ ದೀಪಕ್ ಫರ್ಟಿಲೈಸರ್ಸ್ ಅವರು 20 years ಕಾಂಟ್ರಾಕ್ಟ್ನಲ್ಲಿ ಸೈನ್ ಮಾಡಿದ್ದಾರೆ. ಇದರಲ್ಲಿ ಭಾಗವಾಗಿ ಆರ್ತಿ ಇಂಡಸ್ಟ್ರೀಸ್ ಅವರಿಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ರಾ ಮಟೀರಿಯಲ್ ಆಗಿರುವಂಥ ನೈಟ್ರಿಕ್ ಆ್ಯಸಿಡ್ನ ದೀಪಕ್ ಫರ್ಟಿಲೈಸರ್ಸ್ ಅವರು ನೆಕ್ಸ್ಟ್ 20 yearsಗೆ ಸಪ್ಲೈ ಮಾಡೋದಕ್ಕೆ 8,000 crores ವ್ಯಾಲ್ಯೂ ಆಗುವಂಥ ಕಾಂಟ್ರಾಕ್ಟ್ನ ಗೆದ್ದಿದ್ದಾರೆ ಅನ್ನೋ ಥರ ಬರ್ತಿರೋಂಥ ಈ ಅಪ್ಡೇಟ್ಸು. ಎಂಟೈರ್ ದೀಪಕ್ ಫರ್ಟಿಲೈಸರ್ಸ್ ಒಂದು ಮಾರ್ಕೆಟ್ ಕ್ಯಾಪಿಟಲೇ 10,000 crores. ಆದರೆ ಒಂದು ಡೀಲಿಂದಾನೇ ನಿಯರ್ಲಿ 8,000 crores ಆ ಥರ ರೆವಿನ್ಯೂನ ಕ್ರಿಯೇಟ್ ಮಾಡುವಂಥ ಕಾಂಟ್ರಾಕ್ಟ್ನ ಗೆದ್ದಿರೋ ಕಾರಣವಾಗಿ ಅಫ್ಕೋರ್ಸ್ ಇದು 1 or 2 years ಅಲ್ಲ, ನೆಕ್ಸ್ಟ್ ಡೌನ್ ದ ಲೈನ್ 20 years. ವೆರಿ ಲಾಂಗ್ ಕಾಂಟ್ರಾಕ್ಟು. ಬಟ್ ಈ ಸಿಗ್ನಿಫಿಕೆಂಟ್ ಕಾಂಟ್ರಾಕ್ಟು, ಈ ಥರ ಬಿಗ್ ಕಾಂಟ್ರಾಕ್ಟು, ದಟ್ಟು ರಷ್ಯಾ ಕ್ರೈಸಿಸ್ ಕಾರಣವಾಗಿ ನೈಟ್ರಿಕ್ ಆ್ಯಸಿಡ್ ಪ್ರೈಸಸ್ ಜಾಸ್ತಿ ಆಗ್ತಿದೆ ಅಲ್ವಾ. ಅದರಿಂದ ಆರ್ತಿ ಇಂಡಸ್ಟ್ರೀಸ್ ಅವರು ಅವ್ರಿಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ರಾ ಮೆಟೀರಿಯಲ್ನ ನೈಟ್ರಿಕ್ ಆ್ಯಸಿಡ್ ರಿಲೇಟೆಡ್ ಆಗಿ ಅನ್ಸರ್ಟನಿಟಿ ಇರಬಾರ್ದು ಅನ್ನೋ ಥರ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸ್ನ ಮಾಡ್ಕೊಂಡಿರೋ ಥರ ಆರ್ತಿ ಇಂಡಸ್ಟ್ರೀಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಆದರೆ ಫ್ರೆಂಡ್ಸ್, ಈ ವಿಷಯನ ನೀವು ಜ್ಞಾಪಕ ಇಟ್ಕೊಳ್ಳಿ. ಆರ್ತಿ ಇಂಡಸ್ಟ್ರೀಸ್ ಅವರು ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಅಲ್ಲಿ ಭಾಗವಾಗಿ ಅವರೇ ನೈಟ್ರಿಕ್ ಆಸಿಡ್ ನ ತಯಾರು ಮಾಡಿಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಕನ್ಸ್ಟ್ರಕ್ಟ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ. ಓವರ್ ದ ಪೀರಿಯಡ್ ಇವರು ಡಿಪೆಂಡೆಂಟ್ ಆಗಬೇಕಂತ ಅನ್ಕೊಂತಿಲ್ಲ ದೀಪಕ್ ಫರ್ಟಿಲೈಸರ್ಸ್ ಮೇಲೆ. ಆದರೆ ಇವ್ರಿಗೆ ಬೇಕಾಗಿರುವಂಥ ಮೆಜಾರಿಟಿ ಪೋರ್ಷನ್ ಆಫ್ ನೈಟ್ರಿಕ್ ಆಸಿಡ್ ಮಾತ್ರ ದೀಪಕ್ ಫರ್ಟಿಲೈಸರ್ಸ್ ಅವರಿಂದ ತಗೊಂತಿರೋ ಥರ ಬರ್ತಿರೋಂಥ ಈ ಅಪ್ಡೇಟ್ಸ್ ಇಂದಾನೆ ಸ್ಟಾಕ್ ಇವತ್ತು ಇಷ್ಟೊಂದು ಮೂವ್ ಆಗ್ತಿರೋ ಥರ, ಪರ್ಟಿಕ್ಯುಲರ್ಲಿ ದೀಪಕ್ ಫರ್ಟಿಲೈಸರ್ ಸ್ಟಾಕ್ ರ್ಯಾಲಿಗೆ ಇದೇ ಕಾರಣ. ನೆಕ್ಸ್ಟು ಭಾರತಿ ಏರ್ಟೆಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು 1.5% ವರೆಗೂ ಮೂವ್ ಆಗಿದೆ ಅಲ್ವಾ. ಇದರ ಬ್ಯಾಕ್ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಕಾಣಿಸ್ತಾ ಇದೆ. ಇವರ ಒರಿಸ್ಸಾ ಅಂಡ್ ಹರಿಯಾಣ ಈ 2 ಸರ್ಕಲ್ಸಲ್ಲಿ ಬೇಸ್ ಪ್ಲಾನ್ ಆಗಿರುವಂಥ 99 rupees ಪ್ಲಾನ್ನ ಕಟ್ ಮಾಡಿ, ಮೀನ್ಸ್ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ತಾ ನೆಕ್ಸ್ಟ್ ಇರೋಂಥ ಚೀಪೆಸ್ಟ್ ಪ್ಲಾನ್ 155 rupees ಪ್ಲಾನ್ನ ಅವೈಲೇಬಲಿನಲ್ಲಿ ಇಟ್ಟಿದ್ದಾರೆ. ಸೊ ಇದೊಂದು ಸ್ಮಾಲ್ ಎಕ್ಸ್ಪೆರಿಮೆಂಟ್ ಅಂತ ಅನ್ಕೋಬಹುದು. ಬಿಕಾಸ್ ಈ 2 ಸರ್ಕಲ್ಸು ಆಲ್ಮೋಸ್ಟ್ ಭಾರತಿ ಏರ್ಟೆಲ್ಸ್ ಒಂದು ಕಂಪ್ಲೀಟ್ ನೆಟ್ವರ್ಕ್ನಲ್ಲಿ ಲೆಸ್ ದ್ಯಾನ್ 5% ಇರುತ್ತೆ. ಈ ಥರ ಚಿಕ್ಕ ಸರ್ಕಲ್ಸ್ನಲ್ಲಿ ಬೇಸ್ ಪ್ಲಾನ್ನ
₹99 ಪ್ಲಾನ್ ತೆಗೆದುಬಿಡುತ್ತಾ ₹155 ಪ್ಲಾನ್ ಇಡ್ತಿರೋ ಕಾರಣವಾಗಿ ಅಲ್ಲಿರುವಂಥ ಜನ ಒಂದು ವೇಳೆ ಇದಕ್ಕೆ ಅಭ್ಯಾಸ ಪಡೆದ್ರೆ ಮೀನ್ಸ್ ಇಲ್ಲಿವರೆಗೂ 99 ಪ್ಲಾನ್ ಮಾಡ್ಕೊಂತಿರೋಂಥವ್ರು ನೆಕ್ಸ್ಟ್ 155 ಪ್ಲಾನ್ನ ರೀಚಾರ್ಜ್ ಮಾಡ್ಕೊತಾ ಇದ್ರೆ ದೆನ್ ಈ ಪ್ಲಾನ್ನ ಪ್ಯಾನ್ ಇಂಡಿಯಾ ವೈಡು ಟೋಟಲ್ ಇಂಡಿಯಾ ವೈಡನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ. ಇಲ್ಲ ಅಲ್ಲಿರುವಂಥ ಜನ 99 ಪ್ಲಾನ್ ಇಲ್ಲ ಅಂತ ಅವ್ರ ಸಿಮ್ಸ್ನ ಚೇಂಜ್ ಮಾಡ್ಕೊಳ್ಳೋದು ಇಲ್ಲ ಪೋರ್ಟ್ ಮಾಡ್ಕೊತಾ ಇದ್ರೆ ಬೇರೆ ಕಂಪನೀಸ್ಗೆ ಮೇ ಬಿ ಅಗೈನ್ ಅವರು ಆ ಪ್ಲಾನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಸ್ಕೋಪ್ ಇದೆ. ಸೊ ಹೀಗೆ ಲೋಯೆಸ್ಟ್ ಪ್ಲಾನ್ ಎಲ್ಲಾನು ರಿಮೂವ್ ಮಾಡ್ತಾ ಬೇಸಿಕ್ ಇಂದ ಹೈ ಪ್ಲಾನ್ ತಗೊಂಡ್ಬರ್ತಿರೋ ಕಾರಣವಾಗಿ ಈ ನೆಟ್ವರ್ಕ್ ನಲ್ಲಿ ಇವರು ಲೋಯೆಸ್ಟ್ ಪ್ಲಾನ್ಸ್ ನ ರಿಮೂವ್ ಮಾಡಿ ಹೈಯರ್ ವ್ಯಾಲ್ಯೂ ಇರುವಂತ ಪ್ಲಾನ್ಸ್ ಇಟ್ಟಿರೋ ಕಾರಣವಾಗಿ ಇವರು ರೆವೆನ್ಯೂನ ಜಾಸ್ತಿ ಮಾಡ್ಕೊಳ್ಳುವಂತ ಪ್ಲಾನ್ಸ್ ಅಲ್ಲಿ ಇರೋ ಕಾರಣವಾಗಿ ಬರ್ತಿರೋಂಥ ಈ ಅಪ್ಡೇಟ್ ಇಂದಾನೆ ಸ್ಟಾಕ್ ಇವತ್ತು ಇಷ್ಟೊಂದು ಮೂವ್ ಆಗಿದೆ. ಬಟ್ ನೋಡಬೇಕು ಹರಿಯಾಣ ಅಂಡ್ ಒರಿಸ್ಸಾ ರಿಲೇಟೆಡ್ ಆಗಿ ನಡ್ತಿರುವಂತ ಈ ಪ್ಲಾನ್ ಸ್ಟ್ರಾಟಜಿ ವರ್ಕೌಟ್ ಆಗತ್ತಾ ಅಥವಾ ಫೇಲ್ ಆಗತ್ತಾ ಅನ್ನೋದು ಅಪ್ಕಮಿಂಗ್ ಮಂತ್ಸ್ ಅಲ್ಲಿ ನಮಗೆ ಅರ್ಥ ಆಗತ್ತೆ. ನೆಕ್ಸ್ಟ್ EaseMyTrip ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು 85% ವರೆಗೂ ಫಾಲ್ ಆಗಿರೋ ಥರ ಕಾಣಿಸುತ್ತೆ ಇಂಟ್ರಾಡೇ ಸೆಷನಲ್ಲಿ. ನಿಮ್ಮ ಪೋರ್ಟ್ಫೋಲಿಯೋನಲ್ಲೂ ಕಾಣಿಸ್ತಾ ಇರಬಹುದು. ಬಟ್ ಇವತ್ತು 85% ಫಾಲ್ ಆಗಿಲ್ಲ. ಸ್ಟಾಕು ಆಲ್ಮೋಸ್ಟ್ 20% ವರೆಗೂ ಅಪ್ಸೈಡ್ಗೆ ಲಾಕ್ ಆಗಿದೆ. ಸೊ ಇಫ್ ಇನ್ ಕೇಸು ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ನಿಮ್ಮ ಹತ್ರ 85% ಹತ್ರ ಲಾಸ್ ಅಂತ ಕಾಣಿಸ್ತಾ ಇದ್ರೆ ಅದಕ್ಕೆ ರೀಸನ್ ಪ್ರೀವಿಯಸ್ಲಿ ಇವರು ಪ್ರಕಟಣೆ ಮಾಡಿರುವಂಥ ಬೋನಸ್ ಅಂಡ್ ಸ್ಟಾಕ್ ಫ್ಲಿಟ್ ರಿಲೇಟೆಡ್ ಆಗಿ ಇವತ್ತು ಎಕ್ಸ್ ಡೇಟ್. ಪ್ರೀವಿಯಸ್ ಆಗಿ ಬೋನಸ್ಸು 3:1 ರೇಷಿಯೋನಲ್ಲಿ ಸ್ಟಾಕ್ ಫ್ಲಿಟ್ಟನ್ನು 1:2 ರೇಷಿಯೋನಲ್ಲಿ ಪ್ರಕಟಣೆ ಮಾಡಿದ್ರಲ್ವಾ. ಅಂಡ್ ಈವನ್ ನವೆಂಬರ್ 23 ವೆನಸ್ಡೇ ಇವರು ಬೋರ್ಡ್ ಮೀಟಿಂಗ್ ಕಂಡಕ್ಟ್ ಮಾಡಿ ಬೋನಸ್ ಕನ್ಸಲ್ಟೇಷನ್ ಅಪ್ರೂವಲ್ಗೋಸ್ಕರ ಮೀಟ್ ಆಗ್ತಿದ್ದಾರೆ ಅಂತ ಹೇಳಿದ್ರ ಕಾರಣವಾಗಿ RD ಸ್ಟಾಕ್ ಸ್ಪ್ಲಿಟ್ಟು ಅಂಡ್ ಬೋನಸ್ ಕೊಟ್ಟಿದ್ದಾರೆ. ಅಂಡ್ ಅದರ ರಿಲೇಟೆಡ್ ಆಗಿ ಇವತ್ತು ಎಕ್ಸ್ ಡೇಟು ಅಂಡ್ ಅನದರ್ ಟೈಮ್ ಬೋನಸ್ ರಿಲೇಟೆಡ್ ಆಗಿ ಡಿಸಿಷನ್ ತಗೊಳ್ಳೋದಕ್ಕೆ ನವೆಂಬರ್ 23ನ ಮೀಟ್ ಆಗ್ತಿದ್ದಾರೆ ಅನ್ನೋಂಥ ಅಪ್ಡೇಟನ್ನು ಸ್ಟಾಕ್ ಫರ್ದರ್ ಆಗಿ ಅಪ್ಸೈಡ್ಗೆ ಮೂವ್ ಆಗಿದೆ. ಬಟ್ ಕ್ವಶನ್ ಎಲ್ಲಾನು ಆಲ್ರೆಡಿ ಸ್ಟಾಕ್ ಸ್ಪ್ಲಿಟ್ ಅಂಡ್ ಬೋನಸ್ ಅನೌನ್ಸ್ ಮಾಡಿದ ಮೇಲೆ ಈ ಕಂಪನಿ ಇನ್ನೊಂದ್ಸಲಿ ಬೋನಸ್ ರಿಲೇಟೆಡ್ ಆಗಿ ಏನಕ್ಕೆ ಡಿಸಿಷನ್ ತಗೋಬೇಕಂತ ಅನ್ಕೊಂತಿದ್ದಾರೆ ಅಂಡ್ ದಟ್ಟು ಇಷ್ಟು ಶಾರ್ಟ್ ಪ್ಯಾನ್ನಲ್ಲಿ ಅನ್ನೋದು ಅರ್ಥ ಆಗ್ತಿಲ್ಲ. ಸೊ ನವೆಂಬರ್ 23 ನಮಗೆ ಒಂದು ಕ್ಲಾರಿಟಿ ಬರುತ್ತೆ. ಅದರಿಂದ ಇನ್ವೆಸ್ಟರ್ಸು ಯಾರಾದರೂ ಇನ್ವೆಸ್ಟ್ ಮಾಡಿದಾರಲ್ವಾ ನವೆಂಬರ್ 23ನಲ್ಲಿ ಇವರು ಬೋನಸ್ ಈಕ್ವಿಟಿ ಶೇರ್ಸ್ ರಿಲೇಟೆಡ್ ಆಗಿ ಯಾವ ಥರ ಅಪ್ಡೇಟ್ ಮಾಡ್ತಾರೆ ಅನ್ನೋದು ಗಮನಿಸಬೇಕಾಗತ್ತೆ. ನೆಕ್ಸ್ಟು RHI ಮ್ಯಾಗ್ನೆಸ್ಟಾ ಬಗ್ಗೆ ಮಾತಾಡ್ಕೋಬೇಕು. ಇವರು ದಾಲ್ಮಿಯಾ ಭಾರತಿ ಅವರಿಗೆ ಸಂಬಂಧಿಸಿರುವ ನಾನ್ ಕೋರ್ ಬಿಸ್ನೆಸ್ ಆಗಿರುವಂಥ RE ಫ್ರೀ ಫ್ಯಾಕ್ಟ್ರಿ ಬಿಸ್ನೆಸ್ನ ತುಂಬ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಸಲ್ಲಿ ಕೊಟ್ಟು ತಗೊಂಡಿದ್ದಾರೆ. ಬಟ್ ಸ್ಟಾಕ್ ಇವತ್ತು 8% ವರೆಗೂ ಮೂವ್ ಆಗಿದೆ. ಒಂದು ಪಾಯಿಂಟ್ನಲ್ಲಿ ಸ್ಟಾಕ್ 10% ವರೆಗೂ ಮೂವ್ ಆದ್ರೂ ಸ್ಟಾಕ್ 8% ಹತ್ರ ಕ್ಲೋಸ್ ಆಗಿದೆ. ಸೊ ಡೀಟೇಲ್ಸ್ ಮಾತಾಡ್ಕೊಂಡ್ರೆ RHI ಮ್ಯಾಗ್ನೆಸ್ಟಾ ಅವರು ಡಿಫ್ರಾಕ್ಟೆಡ್ ಬಿಸ್ನೆಸ್ ಮಾಡ್ತಾ ಇರ್ತಾರಲ್ವಾ. ಸೊ ಅವರು ತಯಾರು ಮಾಡುವಂಥ ಬಿಸ್ನೆಸ್ಸು ದಾಲ್ಮಿಯಾ ಭಾರತ್ ಅವ್ರ ಹತ್ರನೂ ಇದೆ. ಆದರೆ ದಾಲ್ಮಿಯಾ ಭಾರತ್ ಅನ್ನೋದು ಸಿಮೆಂಟ್ ಮ್ಯಾನುಫ್ಯಾಕ್ಚರ್. ಸೊ ಅದು ಅವ್ರಿಗೆ ನಾನ್ ಕೋರ್ ಬಿಸ್ನೆಸ್ ಆಗತ್ತೆ. ಅದರಿಂದ ದಾಲ್ಮಿಯಾ ಭಾರತ್ ಅವರು ಸೆಲ್ ಮಾಡಬೇಕಂತ ಅನ್ಕೊಂತಿದ್ದಾರೆ. ಅಂಡ್ ಆ ಬಿಸ್ನೆಸ್ನ ಇವರು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. 2000 crores ಅಬೋವ್ ಕೊಟ್ಟು ತಗೊಂತಿದ್ದಾರೆ. ಆದರೆ ಇಷ್ಟು ದೊಡ್ಡ ಮೊತ್ತನು ಕ್ಯಾಶ್ ಮೂಲಕ ಅಲ್ಲ, 27 ಮಿಲಿಯನ್ ಶೇರ್ಸ್ ಹತ್ರ ₹632 ಪರ್ ಶೇರ್ ಆವರೇಜ್ ಪ್ರೈಸ್ನಲ್ಲಿ ಸೆಲ್ ಮಾಡ್ತಿರೋ ಕಾರಣವಾಗಿ ಟೋಟಲಿ 1700 crores ಹತ್ರ ಈಕ್ವಿಟಿ ಮೂಲಕ ಇಶ್ಯೂ ಮಾಡ್ತಿದ್ದಾರೆ. ಇನ್ನೊಂದು 440 crores ಹತ್ರ ಡೆಡ್ ರೂಟ್ನಲ್ಲಿ. ಸೊ ಟೋಟಲಿ 2000 crores ಅಬೋವ್ ಹತ್ರ ಇವರು ದಾಲ್ಮಿಯಾ ಭಾರತ್ ಅವರು ಡಿಫ್ರಾಕ್ಟೆಡ್ ಬಿಸ್ನೆಸ್ ಅಂತೂ ತಗೊಂತಿದ್ದಾರೆ. ಇನ್ ಟರ್ಮ್ಸ್ ಆಫ್ ಸೇಲ್ಸ್ ಪರವಾಗಿ ನೋಡಿದ್ರೆ 22 ಟೈಮ್ಸ್ ಪ್ರೈಸ್ ಟು ಎಬಿಟಾನಲ್ಲಿ ಇವರು ಎಕ್ವೈರ್ ಮಾಡ್ತಿರೋ ಕಾರಣವಾಗಿ ಡೆಫಿನೆಟ್ಲಿ ಎಕ್ಸ್ಪೆನ್ಸಿವ್ ಎಕ್ವೈಸೇಷನ್. ಆದರೆ ಈ ಅಪ್ಡೇಟ್ ಆದಮೇಲೆ ಸ್ಟಾಕ್ ನಿಯರ್ಲಿ 8% ಪಾಸಿಟಿವ್ನಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟು ಇವತ್ತು ಜೊಮೊಟೊ ಸ್ಟಾಕು ನಿಯರ್ಲಿ 4% ವರೆಗೂ ಡ್ರಾಪ್ ಆಗಿದೆ ಅಲ್ವಾ. ಇದರ ಬ್ಯಾಕ್ ನಮಗೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಒಂದು ಅಪ್ಡೇಟ್ ಕಾಣಿಸುತ್ತೆ. ಜೊಮೊಟೊ ಕೋಫೌಂಡರ್ ಆಗಿರೋಂಥ ಮೋಹಿತ್ ಗುಪ್ತಾ ಅವರು ಅವರ ಪೊಸಿಷನಿಂದ ರೆಸಿಗ್ನೇಷನ್ ಮಾಡ್ತಾ ಇರೋ ಕಾರಣವಾಗಿ ಇಲ್ಲಿವರೆಗೂ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಥರ ಎಕ್ಸಿಟ್ ಅಂತ ಆಗ್ತಿರೋದು ಥರ್ಡ್ ಬಿಗ್ ಎಕ್ಸಿಟ್. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಇಂಪಾರ್ಟೆಂಟ್ ಪರ್ಸನ್ಸು ಎಕ್ಸಿಟ್ ಆಗ್ತಿರೋ ಕನ್ಸರ್ನಿಂದಾನೆ ಸ್ಟಾಕ್ ಇವತ್ತು ಇಷ್ಟೊಂದು ಫಾಲೋ ಆಗಿದೆ. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.